ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ವೀಕ್ಷಕರೇ, ಪಹಲ್ಗಾಮ ದಾಳಿ ಆದ ನಂತರ ಇಡೀ ನಮ್ಮ ದೇಶವೇ ಕೊತ ಅಂತ ಕುದೀತಾ ಇದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಆ ಉಗ್ರರನ್ನು ಏನಾದರೂ ಮಾಡಿ ಹೊರಡುದುಳಿಸ್ಬೇಕು ಅನ್ನೋದೇ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುವಂಥದ್ದು. ಇಡೀ ದೇಶಾದ್ಯಂತ ಹಲವಾರು ರೀತಿಯಾದಂತಹ ಪ್ರತಿಭಟನೆಗಳು, ಹೋರಾಟಗಳು, ಕ್ಯಾಂಡಲ್ ಮೆರವಣಿಗೆಗಳು ನಡೀತಾ ಬರ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯುದ್ಧ ಏನಕ್ಕೆ ಬೇಕು, ಪಾಕ್ ಹಾಗೂ ಭಾರತದ ನಡುವೆ ಯಾವುದೇ ರೀತಿಯಾದಂತಹ ಯುದ್ಧ ಬೇಡ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಈ ಒಂದು ಹೇಳಿಕೆ ಹಲವಾರು ರೀತಿಯಾದಂತಹ ಆಕ್ರೋಶಗಳಿಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಸಿದ್ದರಾಮಯ್ಯ ಅವರಾಗಾದರೆ ಪಾಕ್ನವರ ಅಥವಾ ಪಾಕಿಸ್ತಾನದವರ ಪರಾನ ಅಥವಾ ಉಗ್ರರ ಪರಾನ? ನಮ್ಮ ರಾಜ್ಯನ, ನಮ್ಮ ದೇಶವನ್ನು ಆಳಬೇಕು ಅಂತ ಇರುವಂಥವರು ಮತ್ತು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಹಾಗಾದರೆ ನಮ್ಮ ದೇಶವನ್ನು ಉದ್ಧಾರ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಥವಾ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದಾರಾ? ಈ ರೀತಿಯಾಗಿ ಪ್ರತಿಯೊಂದು ಕಡೆಯೂ ಕೂಡ ವಿರೋಧ ವ್ಯಕ್ತ ಆಯ್ತಾ ಹೋಗ್ತು, ಆಕ್ರೋಶಗಳು ವ್ಯಕ್ತ ಹೋಯಿತು. ಪ್ರತಿಯೊಬ್ಬರೂ ಅಂದರೆ BJP ಅವರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಸಾಮಾಜಿಕ ಜಾಲತಾಣಗಳು, ಮಾಧ್ಯಮಗಳು, ಹೋರಾಟಗಾರರು ಪ್ರತಿಯೊಬ್ಬರು ಕೂಡ ಈ ಒಂದು ಹೇಳಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. BJP ಅವರಂತೂ ಸಿದ್ದರಾಮಯ್ಯವರ ಈ ಒಂದು ಹೇಳಿಕೆ ಏನಿದೆ ಹಾಗಾಗಿ ಅದು ತಪ್ಪು ಅಂತ ಕ್ಷಮೆಯನ್ನೇ ಕೇಳಬೇಕು ಅಂತ ಪಟ್ಟು ಹಿಡಿದು ಕೂತರು. ಸೊ ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ. ನಾನು ಯುದ್ಧ ಬೇಡ ಅಂತ ಹೇಳಿಲ್ಲ, ನಾನು ಹೇಳಿದ್ದು ಅನಿವಾರ್ಯತೆ ಇದ್ದರೆ ಮಾತ್ರ ಯುದ್ಧ ಮಾಡೋಣ, ಇಲ್ಲ ಅಂದರೆ ಯಾಕೆ ಬೇಕು ಅಂತ. ಎಷ್ಟು ರೀತಿಯಾಗಿ ತಮ್ಮ ಹೇಳಿಕೆಯನ್ನು ಉಲ್ಟಾ ಮಾಡಿ ಹೇಳ್ತಿದ್ದಾರೆ. ಇವಾಗ ಯಾವ ರೀತಿ ಉಲ್ಟಾ ಹೊಡಿತಾ ಇದ್ದಾರೆ ಅಂದರೆ, ಹಾಗಾದರೆ ನಮ್ಮ ಹಿಂದೂಗಳನ್ನು ಕೊಂದಿರುವಂತಹ ಉಗ್ರರನ್ನು ಸುಮ್ಮನೆ ಬಿಟ್ಬಿಡ್ಬೇಕಾ? ಮತ್ತೆ ಅವ್ರದ್ದೇನೋ ತಪ್ಪೇ ಇಲ್ವಾ? ಹಾಗಾದರೆ ನಮ್ಮ ಹಿಂದೂಗಳನ್ನ ಅವ್ರು ಕೊಲ್ತಾನೆ ಹೋಗಲಿ, ನಾವು ಶಾಂತಿ ದೂತರ ಥರ ಸುಮ್ಮನೆ ಇರಬೇಕಾ ಅವ್ರು ಮಾಡಿದ್ದನ್ನೆಲ್ಲ ನೋಡಿಕೊಂಡು? ಹಾಗಾದರೆ ಇದು ಎಲ್ಲ ಒಂದು ರೀತಿ ಸಿದ್ದರಾಮಯ್ಯ ಅವರ ಒಂದು ಅಧಿಕಾರದ ದರ್ಪನೋ ಅಥವಾ ಪಾಕಿಸ್ತಾನ ಪರ ಇದ್ದಾರಂತ ಹೇಳೋದು, ಇಲ್ಲ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಹಿಂದೂಗಳ ಪರ ಇಲ್ಲ ಅವರು ಅನ್ನೋದು ಯಾವುದೂ ಗೊತ್ತಾಗ್ತಾ ಇಲ್ಲ ಅಂತ ಸಾಮಾನ್ಯ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಸಿದ್ದರಾಮಯ್ಯ ಅವರು ಈ ರೀತಿ ಮಾತಾಡುವಂಥದ್ದು ಸಿದ್ದರಾಮಯ್ಯ ಅವರು ಸರಿ ಇಲ್ಲ ಅನ್ನೋ ರೀತಿಯಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಂತೂ ತಮ್ಮ ಹೇಳಿಕೆಯನ್ನು ತಿರುಚಿ ಹೇಳಿದ್ದಾರೆ. ಮತ್ತೆ ಇಲ್ಲ ಯುದ್ಧ ಬೇಡವೇ ಬೇಡ ಅಂತ ನಾನು ಹೇಳಿಲ್ಲ, ಅನಿವಾರ್ಯ ಆದಾಗ ಮಾತ್ರ ಯುದ್ಧ ಮಾಡೋಣ ಅಂತ. ಸೊ ಈ ಒಂದು ಹೇಳಿಕೆ ಕೊಟ್ಟ ನಂತರವೂ ಕೂಡ ಇಲ್ಲ ಇದೆಲ್ಲ ತಪ್ಪು, ಹಾಗಾಗಿ ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಲೇಬೇಕು ಅಂತ BJP ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಸೊ ಇದೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ವೀಕ್ಷಕರೇ, ಮತ್ತೊಂದು ಸುದ್ದಿಯನ್ನು ನಾವು ನೋಡೋದಾದರೆ ವೀಕ್ಷಕರೇ, ಇನ್ನೇನು ಮೇ ತಿಂಗಳು ಹತ್ರ ಬಂತು, ಬೇಸಿಗೆ ರಜಾ ಮುಗೀತಾ ಇದೆ, ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಅಕ್ರಮ ಸಕ್ರಮ ಖಾಸಗಿ ಶಾಲೆಗಳಿಗೂ ಕೂಡ ಅಕ್ರಮ ಸಕ್ರಮ ಶಾಲೆಗಳು ಬೇಜಾನಿದ್ದಾವೆ. ಅಂದರೆ ಅಧಿಕೃತ, ಅನಧಿಕೃತ, ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಶಾಲೆಗಳು ಒಂದಷ್ಟಿದ್ದರೆ, ಸರ್ಕಾರದಿಂದ ಮಾನ್ಯತೆ ಪಡೆದೇ ಶಾಲೆಗಳು ನಡೆಸುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಒಂದು 5ನೇ ತರಗತಿವರೆಗೂ ಮಾನ್ಯತೆ ತಗೊಂಡಿರ್ತಾರೆ. ಬಟ್ ಅವರೊಂದು 7ನೇ ಕ್ಲಾಸು, 7ನೇ ತರಗತಿ ಅಥವಾ 8ನೇ ತರಗತಿವರೆಗೂ ಪಾಠಗಳನ್ನು ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಂದು ಶಾಲೆಗಳನ್ನ ನಾವು ನೋಡ್ತಾ ಹೋದರೆ 8ನೇ ತರಗತಿವರೆಗೂ ಅವರು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ, ಆದರೆ 10ನೇ ತರಗತಿವರೆಗೂ ಪಾಠಗಳನ್ನ ಮಾಡ್ತಾ ಇರ್ತಾರೆ. ಇನ್ನು ಇದಕ್ಕೂ ಮೀರಿ 10ನೇ ತರಗತಿವರೆಗೂ ಯಾವುದು ತೊಗೊಂಡಿಲ್ಲ ಅಂದರೂ ಕೂಡ SLC ಆ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಲ್ ಟಿಕೆಟ್ ಆಗಿರಬಹುದು, ಬೇರೆ ಸ್ಕೂಲಿಂದ ಅಂದರೆ ಯಾವ ಶಾಲೆ ಮಾನ್ಯತೆ ಪಡೆದಿರುತ್ತೆ, ಪಡೆದೇ ಇರುವಂಥ ಶಾಲೆಯಲ್ಲಿ ಪಾಠ ಮಾಡುವಂಥದ್ದು, ಪಡೆದಿರುವಂತಹ ಶಾಲೆಯಲ್ಲಿ ಆ ಮಕ್ಕಳಿಗೆ ಆಲ್ ಟಿಕೆಟ್ ಕೊಡುವಂಥದ್ದು, ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಕೂಡ ಇದೆಲ್ಲವೂ ಒಂದು ರೀತಿ ತಪ್ಪೇ ಆಗುತ್ತೆ. ಅರ್ಹತೆ ಇಲ್ಲ ಅಂದಮೇಲೆ ನಾವು ಅದನ್ನು ತಗೊಳ್ಳೋದು ತಪ್ಪೇ ಅಲ್ವಾ? ಆ ಮಕ್ಕಳಿಗೆ ನಾವು ಯಾವ ರೀತಿ ಎಜುಕೇಷನ್ ಮಾಡ್ತೀವಿ? ಹಾಗಾದರೆ
ಆ ಒಂದು 5ನೇ ತರಗತಿವರೆಗೂ ಮಾನ್ಯತೆ ತಗೊಂಡಿದ್ದೀವಿ ಅಂದರೆ ಅಷ್ಟು ಮಕ್ಕಳಿಗೆ ಮಾತ್ರ ಓದಿಸುವಂತಹ ಕೆಪಾಸಿಟಿ ನಮ್ಮಲ್ಲಿರುತ್ತೆ. 8ನೇ ತರಗತಿವರೆಗೂ ಪಾಠ ಮಾಡುವಂತಹ ಶಕ್ತಿ ಎಲ್ಲಿಂದ ಬರುತ್ತೆ? ಹಾಗಾದರೆ ಮಾನ್ಯತೆಯನ್ನು ಪಡ್ಕೊಳ್ಬೇಕು. ಸೊ ಹಾಗಾಗಿ ಸದ್ಯಕ್ಕಂತೂ ಈಗ ಸರ್ಕಾರ 2023-24 ಮತ್ತು ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಏನು ಮಾನ್ಯತೆ ಇರಲಿಲ್ಲ, ಹಾಗೂ ಮಾನ್ಯತೆ ನವೀಕರಣ ಅಂದರೆ ಮತ್ತೆ ಯಾವುದಾದ್ರೂ ಇಷ್ಟು ಇಸ್ವಿವರೆಗೂ ಮಾತ್ರ ಅದನ್ನು ತೊಗೊಂಡಿರ್ತಾರೆ, ಮತ್ತು ಮುಂದಿನ ವರ್ಷಕ್ಕೆ ಮತ್ತೆ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂಥದ್ದು ಕೂಡ ಪ್ರತಿಯೊಬ್ಬರು ಕೂಡ ಈಗ ಮಾಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅಂತ ಒಂದು ಅವಕಾಶವನ್ನು ಕೊಟ್ಟಿದೆ. ಸೊ ಯಾವ ಶಾಲೆಗಳು ಇನ್ನು ಮುಂದೆ ಮಾನ್ಯತೆಯನ್ನು ಅಂದರೆ ಅರ್ಹತೆಯನ್ನು ಪಡೆದುಕೊಳ್ಳಲ್ಲ, ಅಂತಹ ಪ್ರತಿಯೊಂದು ಶಾಲೆಗಳನ್ನು ಕೂಡ ಸೀಸ್ ಮಾಡ್ತಾರೆ. ಮಕ್ಕಳಿಗೆ ಪಾಠ ಮಾಡುವಂಥ ಅರ್ಹತೆ ಇಲ್ಲದೆ ಇರುವಂತಹ, ನವೀಕರಣ ಆಗದೇ ಇರುವಂತಹ, ಮಾನ್ಯತೆ ಇಲ್ಲದೆ ಇರುವಂತಹ ಪ್ರತಿಯೊಂದು ಖಾಸಗಿ ಶಾಲೆಗಳನ್ನು ಸೀಸ್ ಮಾಡಲಾಗುತ್ತೆ. ಅವರ ಲೈಸೆನ್ಸ್ಗಳೇನಿರುತ್ತೆ ಅದೆಲ್ಲವನ್ನು ರದ್ದು ಮಾಡ್ತಾರೆ ಸರ್ಕಾರ. ಸೊ ಇದು ಒಂದು ರೀತಿಯಾಗಿ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಈ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವೆಲ್ಲ ಖಾಸಗಿ ಶಾಲೆಗಳಿದೆ, ತಮ್ಮ ಮಾನ್ಯತೆ ಅರ್ಹತೆಗಳನ್ನು ಎಷ್ಟರವರೆಗೂ ನೀವು ಪಾಠಗಳನ್ನು ಮಾಡ್ತೀರಾ ಅಲ್ಲಿವರೆಗೂ ನಿಮ್ಮ ನವೀಕರಣ ಆಗಿರಬಹುದು ಅಥವಾ ಅರ್ಹತೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.